ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದ ಹೊಣೆಗಾರಿಕೆ ನನ್ನ ಮೇಲೆ ಇದೆ, ತಮ್ಮ ಮೇಲೆ ಇದೆ. ಇವತ್ತಿನ ಗೋಧಿ ಮೀಡಿಯಾಗಳ ನಡುವೆ ಸ್ವತಂತ್ರ ಪತ್ರಿಕೋದ್ಯಮದ ಧ್ವನಿ ಇರಬೇಕು. ಅದೇ ಈ ಸಮಾಜವನ್ನು ಉಳಿಸೋದಕ್ಕೆ ಸಾಧ್ಯ. ಅದರಿಂದಲೇ ಸತ್ಯವನ್ನು ಅನಾವರಣಗೊಳಿಸುವುದು ಸಾಧ್ಯ, ಪ್ರಜಾಪ್ರಭುತ್ವವನ್ನು ಉಳಿಸುವುದು ಸಾಧ್ಯ. ಅದಿಲ್ಲದಿದ್ದರೆ ನಾವೆಲ್ಲ ಭ್ರಮೆಯಲ್ಲಿ ಬದುಕ್ತೀವಿ. ನಮ್ಮನ್ನು ಭ್ರಮೆಯಲ್ಲಿ ಇಡಲಾಗುತ್ತೆ. ಸುಳ್ಳುಗಳ ನಡುವೆ ನಾವು ಬದುಕಬೇಕಾಗತ್ತೆ. ಸತ್ಯದ ಹುಡುಕಾಟಕ್ಕೆ ಉರಲು ಹಾಕಲಾಗುತ್ತೆ. ಆದ್ದರಿಂದ ತಮ್ಮಂಥವರ ಒಂದು ಸಹಾಯ ಈ ಧ್ವನಿಯನ್ನು ಉಳಿಸುತ್ತೆ. ನಾನು ಇವತ್ತು ಮಾತನಾಡ್ತಾ ಇರುವುದು ನ್ಯೂಸ್ ಕ್ಲಿಕ್ ಎನ್ನುವ ಪೋರ್ಟಲ್ ಬಗ್ಗೆ. ಈ ಪೋರ್ಟಲ್ ಗೋಧಿ ಮೀಡಿಯಾದ ಭಾಗ ಆಗಿರಲಿಲ್ಲ. ಪ್ರಭುತ್ವವನ್ನು ಹೊಗಳುತ್ತಾ, ಪ್ರಭುತ್ವದ ಮುಖ್ಯಸ್ಥರನ್ನು ಹೊಗಳುತ್ತಾ ಅದು ಪತ್ರಿಕೋದ್ಯಮ ಮಾಡಲೇ ಇಲ್ಲ. ವಿಭಿನ್ನವಾದ ದಾರಿಯಲ್ಲಿ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದುದು ಈ ನ್ಯೂಸ್ ಪೋರ್ಟಲ್, ನ್ಯೂಸ್ ಕ್ಲಿಕ್. ಈ ನ್ಯೂಸ್ ಪೋರ್ಟಲ್ ಮೇಲೆ ಆರೋಪ ಬಂದಿದ್ದು ತಮಗೆಲ್ಲ ಗೊತ್ತಿರಬಹುದು. ಆರೋಪ ಮಾಡುವುದು ತಪ್ಪಲ್ಲ. ಪ್ರಭುತ್ವ ಒಂದು ಹದ್ದಿನ ಕಣ್ಣನ್ನು ಇಡಬೇಕಾಗತ್ತೆ, ಅನುಮಾನ ಇಲ್ಲ. ಆದರೆ ಪ್ರಭುತ್ವ ಇಡೀ ಸ್ವತಂತ್ರ ಪತ್ರಿಕೋದ್ಯಮದ ಧ್ವನಿಯನ್ನು ಅಡಗಿಸ್ತಾ ಇದೆಯಾ ಅನ್ನುವ ಪ್ರಶ್ನೆ ಯಾರೊಬ್ಬ ಭಾರತೀಯನಲ್ಲೂ ಬರಕೂಡದು. ಅದು ಬರುವುದಕ್ಕೆ ಪ್ರಾರಂಭ ಆದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಾನಿವತ್ತು ಈ ನ್ಯೂಸ್ ಪೋರ್ಟಲ್ನ ಕಥೆಯನ್ನು ಹೇಳ್ತೀನಿ, ಇವತ್ತಿನ ಸ್ಥಿತಿಯನ್ನು ಹೇಳ್ತೀನಿ. ಯಾಕೆಂದರೆ ಈಗ ನಾನು ಎತ್ತುವ ಪ್ರಶ್ನೆಗಳೇನಿವೆ ಅದು ಭಾರತದ ಪತ್ರಿಕಾ ಸ್ವಾತಂತ್ರ್ಯದ ಪ್ರಶ್ನೆಗಳು ಆಗಿವೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ಉಳಿಸಬೇಕಾದಂಥ ಹೊಣೆಗಾರಿಕೆ ಕೂಡ ಇದೆ. ಒಂದು ನ್ಯೂಸ್ ಕ್ಲಿಕ್ ಅನ್ನುವ ಪೋರ್ಟಲ್ ಅಂದರೆ ತಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥದ್ದು. ಇದು ಆಗಾಗ ಸದ್ದು ಮಾಡ್ತಾನೇ ಇತ್ತು, ಬೇರೆ ಬೇರೆ ಕಾರಣಗಳಿಗಾಗಿ. ಪ್ರಭುತ್ವ ಇದರ ಮೇಲೆ ಆರೋಪವನ್ನು ಹೋಲಿಸ್ತು. ಎಸ್ಪೆಷಲಿ ದೆಹಲಿ ಪೊಲೀಸರು ಆರೋಪವನ್ನು ಮಾಡಿದರು. ಹಾಗೆಯೇ ಈ ಸಂಸ್ಥೆಯ ಕಚೇರಿಗೆ ಬೀಗ ಹಾಕಲಾಯಿತು. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ 100 ಪತ್ರಕರ್ತರನ್ನ ವಿಚಾರಣೆ ನಡೆಸಲಾಯಿತು. ಹಾಗಿದ್ದರೆ ಇವರ ಮೇಲಿದ್ದ ಅಂಥ ಗುರುತರವಾದ ಆರೋಪ ಯಾವುದು? ಏನು ತಪ್ಪು ಮಾಡಿದ್ರು ಇವರು? ಇದನ್ನು ಒಂದು ಸಾಲಿನಲ್ಲಿ ಹೇಳೋದಾದರೆ ಇವರು ಚೀನಾ ಏನಿದೆ, ಚೀನಾದ ಏಜೆಂಟ್ರಂತೆಯೋ ಇನ್ನೊಂದರಂತೆಯೋ ಕೆಲಸ ಮಾಡ್ತಾಯಿದ್ರು. ದೇಶದ ಪ್ರಭುತ್ವಕ್ಕೆ, ಸಾರ್ವಭೌಮತೆಗೆ ಧಕ್ಕೆಯನ್ನು ಉಂಟು ಮಾಡ್ತಾಯಿದ್ರು ಅನ್ನೋದು ಆರೋಪ. ದೆಹಲಿ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿಕೊಂಡ ಮೇಲೆ ಕಾರ್ಯಾಚರಣೆಯನ್ನು ನಡೆಸಿದರು. ಈಗ ದೆಹಲಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಥ FIR ಅನ್ನು ದಾಖಲಿಸಿದ್ದಾರೆ. FIR ಅಂದರೆ ಅದು ಪ್ರಥಮ ಮಾಹಿತಿ ಅಂತಾನೆ. ಇದರ ನಂತರ ವಿಚಾರಣೆಗಳು ನಡೀಬೇಕಾಗ್ತದೆ. ಹಾಗಿದ್ರೆ ಈ FIRನಲ್ಲಿ ಏನಿದೆ? ಒಂದು ಬಹುಮುಖ್ಯವಾದ ಆರೋಪ ನಾನು ಈಗ ಹೇಳಿದಂತೆ ದೇಶದ ಏಕತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ಉಂಟು ಮಾಡುವ ಕೆಲಸವನ್ನು ಈ ಪೋರ್ಟಲ್ ಮಾಡಿದೆ, ನ್ಯೂಸ್ ಕ್ಲಿಕ್ ಅನ್ನುವುದು ಮೊದಲ ಆರೋಪ. ಈಗ ದೇಶದ ಪತ್ರಕರ್ತರ ಸಂಘಟನೆಗಳೇನಿವೆ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿವೆ. ದೆಹಲಿ ಪ್ರೆಸ್ ಕ್ಲಬ್ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಅದರಂತೆ ದೇಶದ ಬೇರೆ ಬೇರೆ ಕಡೆ ಈ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇವೆ. ಹಾಗಿದ್ರೆ ಈ FIRನಲ್ಲಿ ಏನಿದೆ? ಒಂದು, ಈ ಹಗರಣದಲ್ಲಿ ಚೀನಾದ 2 ಬೃಹತ್ ಟೆಲಿಕಾಂ ಕಂಪನಿಗಳನ್ನು ಕೂಡ ಹೆಸರಿಸಲಾಗಿದೆ. ಈ ದೇಶದಲ್ಲಿ ಅಂದರೆ ಭಾರತದಲ್ಲಿ
ಈ ಎರಡು ಕಂಪನಿಗಳೇನಿವೆ, ಒಂದು ಶಿಯೋಮಿ ಅಂತ ಮೊಬೈಲು, ಇನ್ನೊಂದು ವಿವೋ ಅನ್ನೋ ಮೊಬೈಲ್ ಕಂಪನಿ. ತಮಗೆ ಗೊತ್ತಿರ್ಬೋದು, ತಮ್ಮ ಕೈಯಲ್ಲೂ ಈ ಮೊಬೈಲ್ ಇರಬಹುದು. ಚೀನಾ ಈ ದೇಶದ ಮೊಬೈಲ್ ಏನಿದೆ ಮಾರುಕಟ್ಟೆಯನ್ನು ಬಹುಮಟ್ಟಿಗೆ ಅದು ಆಕ್ರಮಿಸಿದೆ. ಸೊ ಈ ಎರಡು ಕಂಪನಿಗಳೇನಿವೆ, ಕಂಪನಿಗಳು ಭಾರತದಲ್ಲಿ ಹಲವಾರು ಶೆಲ್ ಕಂಪನಿಗಳನ್ನು ಪ್ರಾರಂಭಿಸಿವೆ ಅನ್ನೋದು ಮೊದಲ ಆರೋಪ. ಹಾಗೆ ನೋಡಿದ್ರೆ ಶೆಲ್ ಕಂಪನಿಯ ಆರೋಪ, ಇದು ಮಾಡಿರುವ ಆರೋಪ ಏನಿದೆ ಅದು ಸನ್ಮಾನ್ಯ ಗೌರವಾನ್ವಿತ ಅದಾನಿ ಅವರ ಮೇಲೂ ಇತ್ತು. ಮಾರಿಷಸ್ನಲ್ಲಿ ಅವರು ಶೆಲ್ ಕಂಪನಿಯನ್ನು ಪ್ರಾರಂಭಿಸಿ ಅದರ ಮೂಲಕ ದುಡ್ಡನ್ನು ಹಾಕಿಸಿದ್ರು ಅಂತ. ಆದರೆ ಅದಾನಿಯ ಬಗ್ಗೆ ನಾವು ಮಾತನಾಡೋದಿಲ್ಲ. ಅವರು ಗೌರವಾನ್ವಿತ ಉದ್ಯಮಿಗಳು, ಅವರ ಯಾವ ವ್ಯವಹಾರದ ಬಗ್ಗೆ ನಾವು ಟೀಕಿಸುವಂತಿಲ್ಲ. ಆ ಬಗ್ಗೆ ಅದಕ್ಕೆಲ್ಲ ಮೀರಿದವರು, ಅತೀತರು ಅವರು. ಯಾಕೆ ಅತೀತರು? ಪ್ರಭುತ್ವಕ್ಕೆ ಹತ್ತಿರವಾದವರು ಅನ್ನುವ ಕಾರಣಕ್ಕೆ. ಹಾಗೆಯೇ ಈ ಚೀನಾದ ಎರಡು ಬೃಹತ್ ಕಂಪನಿಗಳೇನಿವೆ, ವಿವೋ ಮತ್ತು ಶಿಯೋಮಿ, ಅವು ಶೆಲ್ ಕಂಪನಿಗಳನ್ನು ಮಾಡಲಾಗಿದೆ ಅಂತ FIRನಲ್ಲಿ ಹೇಳುತ್ತೆ. ಎರಡು ಕಂಪನಿಗಳು ಕೂಡ ಶೆಲ್ ಕಂಪನಿಗಳನ್ನು ಪ್ರಾರಂಭಿಸಿ ಅವರು ವಿದೇಶಿ ಹಣವನ್ನು ಭಾರತಕ್ಕೆ ವರ್ಗಾವಣೆ ಮಾಡಿ ಆ ಮೂಲಕ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರಿಸುವ ಕೆಲಸವನ್ನು ಮಾಡ್ತಾ ಇವೆ ಈ ಎರಡು ಕಂಪನಿಗಳು ಅಂತ. ನನ್ನ ಪ್ರಶ್ನೆ ಇರುವುದು, ಹಾಗಿದ್ದರೆ ನೀವು ಯಾಕೆ ಆ ಕಂಪನಿಗಳ ಮೇಲೆ ಕ್ರಮ ತೆಗುತ್ತಾ ಇಲ್ಲ? ಚೀನಾ ಇಡೀ ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸಿದೆಯಲ್ಲ, ಆವಾಗ ತಾವು ಕಡಲೆಕಾಯಿ ತಿಂತಿದ್ರಾ? ಸುಮಾರು 100 ಬಿಲಿಯನ್ಗೂ ಹೆಚ್ಚು ವಹಿವಾಟು ಏನಿದೆ ಅದು ಚೀನಾ ಮತ್ತು ಭಾರತದ ನಡುವೆ ಇದೆ. ದೇಶದ್ರೋಹದ ಕೆಲಸವನ್ನು ಚೀನಾದಿಂದ ಬರುವ ಕಂಪನಿಗಳು ಮಾಡ್ತಾವೆ ಅಂತ ಆದರೆ ತಾವು ಈ ವಿವೋ ಮತ್ತು ಶಿಯೋಮಿ ಕಂಪನಿಗಳನ್ನ ಭಾರತದಿಂದ ಹೊರಗಾಕಿ, ತಮಗಂತೂ 56 ಇಂಚ್ ಎದೆ ಇದೆ, ಯಾಕೆ ಮಾಡಲ್ಲ ಅನ್ನುವ ಪ್ರಶ್ನೆ. ನೀವು ಒಂದು ನ್ಯೂಸ್ ಕ್ಲಿಕ್ ಅನ್ನುವ ಒಂದು ಪೋರ್ಟಲ್ ಮೇಲೆ ಕ್ರಮ ಕೈಗೊಳ್ಳುವವರು ಈ ಎರಡು ಕಂಪನಿಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲ್ಲ? ಚೀನಾದ ಮಾರುಕಟ್ಟೆನ ಬಿಡಲ್ಲಪ್ಪ, ದೇಶದ್ರೋಹಿಗಳು ಅಂತ ಅನ್ಬೋದಲ್ವ? ಚೀನಾದ ಯಾವ ಕಂಪನಿಗಳಿಗೂ ಭಾರತದ ಜೊತೆ ವಹಿವಾಟು ಇಲ್ಲ, ಎಲ್ಲ ಕ್ಲೋಸ್ ಮಾಡಾಕ್ಬಿಡ್ತೀವಿ ನಾವು. ಯಾಕೆಂದರೆ ಚೀನಾದಿಂದ ಬರುವ ಕಂಪನಿಗಳೆಲ್ಲ ದೇಶದ್ರೋಹದ ಸಾರ್ವಭೌಮತೆಗೆ ಧಕ್ಕೆಯನ್ನು ಉಂಟು ಮಾಡುವ ಕೆಲಸವನ್ನು ಮಾಡ್ತಿವೆ. ಆ ತೀರ್ಮಾನ ತೆಗೆದುಕೊಳ್ಬೋದಲ್ವ? ಇದು ಪ್ರಶ್ನೆಗಳು. ಇನ್ನು ಇದು ಆಗಸ್ಟ್ 17ರಂದು ಈ ಒಂದು FIR ಸಲ್ಲಿಸಲಾಗಿದೆ. ಇದರಲ್ಲಿ ಹಲವು ಆರೋಪಗಳಿವೆ. ಭಾಳ ಕುತೂಹಲಕರವಾದದ್ದು ಅದು. ಆರೋಪಗಳು ಯಾವುವು? ಆ ಆರೋಪಗಳಿಗೆ ಶಕ್ತಿ ಇದೆಯಾ ಇಲ್ವಾ? ಕೇವಲ ಒಂದು ಪೋರ್ಟಲನ್ನು, ನ್ಯೂಸ್ ಕ್ಲಿಕ್ಕನ್ನು ಮುಚ್ಚಿಸುವ ಉದ್ದೇಶದಿಂದಲೇ ಇದನ್ನು ಮಾಡಲಾಗಿದೆ. ಈಗ ಹಲವು ಪ್ರಶ್ನೆಗಳು ಬರ್ತವೆ. ಅಥವಾ ನಿಜವಾಗಿ ಇದು ಚೀನಾದ ಎಜೆಂಡಾವನ್ನು ಅನುಷ್ಠಾನಗೊಳಿಸ್ತಾ ಇತ್ತ ಈ ಕಂಪನಿ, ಈ ಸುದ್ದಿ ಪೋರ್ಟಲ್? ಹಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಯಾವುವು? ಈ ಒಂದು ನೋಡಿ, ಇದರ FIRನಲ್ಲಿ ಇರುವ ಕೆಲವು ಅಂಶಗಳ ಬಗ್ಗೆ ಮಾತಾಡ್ತೀನಿ ನಾನು. ಆ ಒಂದು FIR ಹೇಳುತ್ತೆ, ನ್ಯೂಸ್ ಪೋರ್ಟಲ್ ಏನಿದೆ ನ್ಯೂಸ್ ಕ್ಲಿಕ್, ಅದರ ವಿರುದ್ಧ ಸಲ್ಲಿಸಲಾದ FIR ಅದೇನು ಹೇಳುತ್ತೆ? ಭಾರತದ ಅರುಣಾಚಲ ಪ್ರದೇಶ ಮತ್ತು ಕಾಶ್ಮೀರ ಭಾರತದ ಭಾಗವಲ್ಲ ಎಂದು ನಕಾಶೆಯಲ್ಲಿ ತೋರಿಸುವ ಯತ್ನದಲ್ಲಿ ನ್ಯೂಸ್ ಕ್ಲಿಕ್ ಭಾಗಿಯಾಗಿದೆ. ಸೊ ಒಂದು ಚೀನಾ ಏನಿದೆ, ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ಭಾಗ ಅಂತ ಮೊದಲಿಂದ ಕ್ಲೇಮ್ ಮಾಡ್ಕೊಂಡು ಬರ್ತಾ ಇದೆ. ಅದರ ವಿರುದ್ಧ ಪ್ರತಿಭಟನೆಗಳಾಗಿದೆ. ಈ ಆಕ್ರಮಣಕಾರಿ ಮನೋವೃತ್ತಿ ಏನಿದೆ ಚೀನಾಕ್ಕೆ ಇದೆ, ಅದು ವಿಶ್ವ ಎಲ್ಲ ತಂದೆ ಅಂತ ಚೀನಾ ಹೇಳುವ ಸ್ಥಿತಿಯಲ್ಲಿರುವಂಥ ರಾಷ್ಟ್ರ. ಹಾಗೆಯೇ ಹೇಗೆ ಅವರು ಏನೇನು ಮಾಡ್ತಾ ಬಂದರು, ಯಾವ್ಯಾವುದು ಅಂತ ನಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಈ ಆರೋಪ ಮಾಡೋದಕ್ಕೆ ಹಿನ್ನೆಲೆ ಏನು? ಚೀನಾ ಏನು ಪ್ರಕಟ ಮಾಡಿತ್ತು ಆ ನಕಾಶೆಯನ್ನು ಈ ನ್ಯೂಸ್ ಕ್ಲಿಕ್ ಪ್ರಿಂಟ್ ಮಾಡ್ತಾ ಅದೇ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡೋ ಕೆಲಸ. ನ್ಯೂಸ್ ಚಾನಲ್ಗಳು ಅಥವಾ ನ್ಯೂಸ್ ಕ್ಲಿಕ್ನಂಥ ಪೋರ್ಟಲ್ಗಳು ಇದನ್ನು ಮಾಡಬೇಕೋ ಬೇಡವೋ? ಈಗ ಯಾವುದೋ ದೇಶದಲ್ಲಿ ಮಾಡುತ್ತೆ, ಈಗ ಮಾಡಿದ್ರಿಂದ ಟೀಕೆ ಮಾಡೋದಕ್ಕೂ ಬಳಸ್ಕೋಬೋದು ನಾವು. ಅದನ್ನು ಪ್ರಕಟಣೆ ಮಾಡಬಾರ್ದು ಅನ್ನೋದಿದೆಯಾ ಈ FIRನಲ್ಲಿ ಇರೋದು. ಇನ್ನೊಂದು ಕುತೂಹಲಕರವಾದ್ದು, ದೆಹಲಿಯಲ್ಲಿ ರೈತರಿಗೆ ಪ್ರಚೋದನೆ ನೀಡ್ತಾ ಇದೆ ನ್ಯೂಸ್ ಪೋರ್ಟಲ್. ರೈತರಿಗೆ ಪ್ರಚೋದನೆ ನೀಡುವ ಮೂಲಕ ಆಹಾರ ವಸ್ತುಗಳ ಸರಬರಾಜಿನಂತಹ ಕೆಲಸ ಮತ್ತು ಸೇವೆಯಂಥ ಕೆಲಸಕ್ಕೆ ಇದು ತಡೆ ಒಡ್ಡಿದೆ ಅಂತ.
ದಿಸ್ ಸೆಕೆಂಡ್ ಎಲಿಗೇಷನ್. ಅಂದರೆ ದೆಹಲಿಯಲ್ಲಿ ರೈತರು ನಡೆಸಿದಂಥ ಹೋರಾಟ ಏನಿದೆ ಅದಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾ ಯಾರೂ ಬೆಂಬಲ ಕೊಟ್ಟಿಲ್ಲ. ಅದು ಅದ್ಭುತವಾದ ಹೋರಾಟ ಆಗಿತ್ತು. ಆ ಹೋರಾಟ, ರೈತರ ಹೋರಾಟದ ಪರವಾಗಿ ಮಾತನಾಡುವುದೇನಿದೆ ಅದು ರಸ್ತೆಗಳಲ್ಲಿ ಏನು ಸರಬರಾಜು ಮಾಡುವ ಇದಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದು, ರೈತರನ್ನು ಪ್ರಚೋದನೆ ಮಾಡಿದ್ದು ಅನ್ನೋ ತೀರ್ಮಾನಕ್ಕೆ ಬರೋಕ್ಕಾಗುತ್ತಾ? ಬಟ್ ಈ FIR ಈ ಮಾತನ್ನು ಹೇಳುತ್ತೆ. ಮೂರನೇದು ಇನ್ನೊಂದು ಅಂಶ FIRನಲ್ಲಿ ಹೇಳೋದು, ಭಾರತದ ನೀತಿಯನ್ನು ಟೀಕಿಸುವುದಕ್ಕೆ ಈ ಪೋರ್ಟಲ್ ಪ್ರೋತ್ಸಾಹ ನೀಡುತ್ತೆ. ಭಾರತದ ನೀತಿಯನ್ನು ಟೀಕಿಸುವುದು ಅಂದರೇನು? ಈಗ ನಮಗೆಲ್ಲ ಭಯ ಶುರುವಾದದ್ದು, ನೀವು ಕೇವಲ ಭಜನಾ ಮಂಡಳಿಗೆ ಸದಸ್ಯರಾಗಿರಬೇಕು ಪತ್ರಕರ್ತರಾದವರು, ಸರ್ಕಾರದ ಯಾವುದೇ ನೀತಿ ಸರಿ ಇಲ್ಲ ಅಂದರೆ ನನಗೆಲ್ಲ ವಿದೇಶಿಯಿಂದ ಹಣ ಬಂದಿದೆ ಅಂತ ಆರೋಪ ಮಾಡುವಂಥ. ನಮಗದೆಲ್ಲ ಬರಲ್ಲ, ನಾವು ಅವ್ರ ಹತ್ರ ಏನೋ ಕೊಡ್ರಪ್ಪ ಸ್ವಲ್ಪ ಬದುಕತ್ತೀವಿ ಅಂತ ತಗೊಂಡು ನಾವೇನೋ ಮಾಡಿ. ಯಾವುದೋ ಒಂದು ಸಂಸ್ಥೆಗೆ ಚೀನಾದಿಂದ ಹಣ ಬಂದಿರಬಹುದು. ಚೀನಾ ಭಾರತದಲ್ಲಿ $100 ಬಿಲಿಯನ್ ಹೆಚ್ಚು ವಹಿವಾಟು ನಡೆಸುತ್ತಿರುವ ದೇಶ. ಯಾರೋ ಇನ್ವೆಸ್ಟ್ ಮಾಡಿರ್ಬಹುದಲ್ವಾ? ಈ ಪ್ರಶ್ನೆಗಳೇ ಇರ್ತವೆ, ನನಗಿದು ಉತ್ತರ ಗೊತ್ತಿಲ್ಲ. ಸೊ ಇದರ ನಡುವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂಸ್ಥೆ ನ್ಯೂಸ್ ಕ್ಲಿಕ್ ಏನಿದೆ ಅದು ಅಪಪ್ರಚಾರ ನಡೆಸ್ತಿದೆ ಅಂತ. ಈ ನ್ಯೂಸ್ ಕ್ಲಿಕ್ ಪೋರ್ಟಲ್ ಇದೆಯಲ್ಲ, ಆ ಪೋರ್ಟಲ್ನ ಮೂಲ ಕಂಪನಿಯ ಹೆಸರು PPK ನ್ಯೂಸ್ ಕ್ಲಿಕ್ ಸ್ಟುಡಿಯೋ ಲಿಮಿಟೆಡ್ ಅಂತ. ಅದರ ಹೆಸರನ್ನು ಕೂಡ ಇಲ್ಲ ಪ್ರಸ್ತಾಪ ಮಾಡಲಾಗಿದೆ. PPK ನ್ಯೂಸ್ ಕ್ಲಿಕ್ ಸ್ಟುಡಿಯೋ ಲಿಮಿಟೆಡ್ ಸಂಸ್ಥೆ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ. ಸಮಸ್ಯೆ ಇರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥ ಒಂದು ಪೋರ್ಟಲ್ ಏನಿದೆ, ಆ ಪೋರ್ಟಲ್ ಏನನ್ನ ಹೇಳುತ್ತೋ ಆ ಆರ್ಟಿಕಲನ್ನು ವಿಶ್ವಾದ್ಯಂತ ಓದ್ತಾರೆ, ಇಂಡಿಯಾದಲ್ಲಿ ಮಾತ್ರ ಅಲ್ಲ. ಸೊ ನಾವಿಲ್ಲಿ ಟೀಕೆ ಬೇರೆಯವರು ಓದ್ತಾರೆ, ಬೇರೆ ದೇಶದವರು ಅನ್ನುವ ಕಾರಣಕ್ಕಾಗಿ ನಾವು ಈ ದೇಶದ ಯಾವುದೇ ನೀತಿಯನ್ನು ವಿಮರ್ಶಿಸುವಂತಿಲ್ಲ, ಟೀಕಿಸುವಂತಿಲ್ಲ ಅನ್ನುವುದನ್ನು ಈ FIR ತೋರಿಸ್ಕೊಡುತ್ತೆ. ಮಾತನಾಡೋರಾಗಿಲ್ಲ, ನೀವು ಭಜನೆ ಮಾಡ್ತಿರೋ ಮಾಡಿ, ನೀವು ಭಜನೆಯನ್ನು ಬಿಟ್ಟು ನೀವು ಟೀಕಿಸುತ್ತಾ ಹೋದರೆ, ಇನ್ನೊಂದು ಹೋದರೆ ಅದು ಒಟ್ಟಾರೆಯಾಗಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಅಲ್ವಾ? ಸ್ವತಂತ್ರ ಅಭಿವ್ಯಕ್ತಿ, ಈ ಪ್ರಶ್ನೆಗಳಿದೆಲ್ಲ ಅರ್ಥ ಆಗಲ್ಲ, ಭಾಳಷ್ಟು ಜನರಿಗೆ ಅರ್ಥ ಆಗಲ್ಲ. RSSಗೆ ಅವರಿಗೆಲ್ಲ ನೀವು ಸ್ವತಂತ್ರ ಆಲೋಚನೆ, ಸ್ವತಂತ್ರ ಇದು ಅದನ್ನೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆಂದರೆ ಅವ್ರಿಗೆ ಅವ್ರದ್ದು ಮಾತ್ರ ಸತ್ಯ. ವಿಭಿನ್ನ ಧ್ವನಿಯನ್ನು ನೀವೇನಿದೆ ಆ ವಿಭಿನ್ನ ಧ್ವನಿಯನ್ನು ವ್ಯಕ್ತಪಡಿಸುವಂತಿಲ್ಲ ಅಂತ. ಇದಕ್ಕಾಗಿ ಏನಿದೆ, ಈ ಒಂದು ಸಂಸ್ಥೆ ವಿದೇಶಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನೀತಿಯನ್ನು ಟೀಕಿಸುವ ಮೂಲಕ, ಅದರ ಜೊತೆಗೆ ಈ ಮೊದಲು ಹೇಳಿದ 2 ಮೊಬೈಲ್ಗಳ ಕಂಪ್ನಿ ಏನಿದೆ ಶಿಯೋಮಿ ಮತ್ತು ವಿವೋ, ಆ ಕಂಪನಿಗಳಿಗೆ ಸಹಾಯ ಮಾಡುವ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನು ಅದು ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದು ಯಾವ ರೀತಿ ಪಡೆದುಕೊಳ್ಳಲಾಗಿದೆ? ಅದು ಇನ್ವೆಸ್ಟ್ಮೆಂಟಾ ಅಥವಾ ಈ ಸೇವೆಗೆ ಬೇರೆ ರೂಪದಲ್ಲಿ ಹಣವನ್ನು ಕೊಟ್ಟಿದ್ದಾರಾ? ಆ ಹಣದ ಮೊತ್ತ ಎಷ್ಟು? FIRನಲ್ಲಿ ಈ ಅಂಶಗಳು ನನಗಿದ್ದಂತೆ ಕಾಣ್ತಾ ಇದೆ. ಸಬ್ಜೆಕ್ಟ್ ಟು ಕರೆಕ್ಷನ್, ಇಷ್ಟು ಹಣ ಬಂದಿದೆ ಅನ್ನುವ ಅಂಶ ನನಗೆ FIRನಲ್ಲಿ ಕಾಣ್ತಾ ಇಲ್ಲ, ನನ್ನ ಕಣ್ ತಪ್ಪಿರಬಹುದು. ಅದರ ಜೊತೆಗೆ ಅವರು ಇನ್ನೂ 4 ಪ್ರಮುಖ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾರೆ. ಯಾರು? ಪ್ರಬೀರ್ ಪುರ್ಕಾಯಸ್ಥ, ನೆವಿಲ್ ರಾಯ್, ಗೀತಾ ಹರಿಹರನ್ ಮತ್ತು ಗೌತಮ್ ಭಾಟಿಯಾ, ಇವ್ರನ್ನ ಮೇನ್ ಆಗಿ ಹೆಸರಿಸಲಾಗಿದೆ. ಮತ್ತು ಇವರು ಏನು ಮಾಡ್ತಾರೆ ಅಂತ ಹೇಳುತ್ತೆ ಅಂದರೆ, ಇವರು ಲೀಗಲ್ ಕಮ್ಯುನಿಟಿ ನೆಟ್ವರ್ಕ್ ಮೂಲಕ ಚೈನೀಸ್ ಕಂಪನಿಗಳ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಅದು ಇದೇ ನಾನು ಈ ಮೊದಲು ಹೇಳಿದ 2 ಮೊಬೈಲ್ ಕಂಪನಿಗಳು. ಇಲ್ಲಿರುವ ಪ್ರಶ್ನೆ, ನೀವು ಚೀನಾದವರು ಇಲ್ಲೂ ಬೇಹುಗಾರಿಕೆ ನಡೆಸ್ತೀವಿ ಅಂತ ನಿಮ್ಮ ಆರೋಪ ಇದ್ದರೆ, ದೇಶದ ಸಾರ್ವಭೌಮತ್ವವನ್ನು ಯಾರಾದರೂ ಪ್ರಶ್ನಿಸಿದರೆ ಅವರಿಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಐ ಹ್ಯಾವ್ ನೋ ಇಶ್ಯೂ ಅಬೌಟ್ ದ್ಯಾಟ್. ಅಥವಾ ಅವರು ದೇಶದ್ರೋಹದ ಕೆಲಸ ಮಾಡಿದರೆ ಕ್ರಮ ಕೈಗೊಳ್ಳಬೇಕು. ಆದರೆ ನಿಮ್ಮ ರಾಜಕೀಯ ಲಾಭಕ್ಕಾಗಿ ನೀವು ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇದ್ದರೆ ಅದು ಸರಿಯಾದ ಕ್ರಮ ಅಲ್ಲ. ಅದರ ಜೊತೆಗೆ ಲೀಗಲ್ ಹೆಲ್ಪ್ಗಳನ್ನು ಯಾರಿಗೆ ಬೇಕಾದರೂ ರಾಷ್ಟ್ರದಲ್ಲಿ ಕೊಡ್ಬೋದು. ನಾನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಚೀನಾ ಜೊತೆ ಎಲ್ಲ ವ್ಯವಹಾರನೂ ಕಟ್ ಮಾಡಾಕ್ಬಿಟ್ರಪ್ಪ, ಬೇಡ. $100 ಬಿಲಿಯನ್ ಯಾವುದು ದೊಡ್ಡದು? ನಿಮಗೆಲ್ಲ 56 ಇಂಚಿದೆ, ಬೇಕಾದ್ದೆಲ್ಲ ಇದೆ ಅಲ್ವಾ? ಸೊ ನೀವೆಲ್ಲ ವಿಶ್ವಗುರುಗಳಾಗಿದ್ದೀರಿ. ತಾವು ವಿಶ್ವಗುರುಗಳ
ಪಕ್ಷದವರು, ದೇಶಕ್ಕೆ ವಿಶ್ವಗುರು ಸಿಕ್ಕಿದ್ದಾರೆ. ಚೀನಾ ಯಾವ ಲೆಕ್ಕ ಸ್ವಾಮಿ? ನೀವು ಚೀನಾ ಏನು ಆಕ್ರಮಣ ಮಾಡಿದ್ದು ಅದ್ರ ಬಗ್ಗೆ ಮಾತಾಡಲ್ಲ, ಬೇರೆ ವಿಷಯ ಬಿಟಾಕಿ, ಲೀವ್ ದ್ಯಾಟ್. ಚೀನಾ ಜೊತೆ ವ್ಯವಹಾರವನ್ನು ಪೂರ್ಣ ಕೆನಡಾ ಜೊತೆ ಮಾಡಿದ್ರಲ್ಲ, ರಾಯಭಾರಿಗೆ ಇವ್ರ ಬಾರಿ ಕಚೇರಿ ಎಲ್ಲ ಕಳ್ದ್ಬಿಟ್ಟು ಬಾಗ್ಲಾಕಬಿಟ್ಟು ವಿಶ್ವಗುರು ಆಗಿ, ಅದು ಒಂದೇ ಇರೋ ದಾರಿ. ಏನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿರಿ, ನನ್ನ ಕೈ ಹಿಡಿದು ಮುನ್ನಡೆಸಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ಎಲ್ಲರಿಗೂ ಕೂಡ ಶುಭರಾತ್ರಿ. ನಮಸ್ಕಾರ.